ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಈ ಅತ್ಯಾಚಾರಗಳ ಬಗ್ಗೆ, ಅದರಲ್ಲೂ ಮಠಾಧೀಶರ ಅತ್ಯಾಚಾರಗಳ ಬಗ್ಗೆ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. ನಮ್ಮ ಚಿತ್ರದುರ್ಗ ಸ್ವಾಮೀಜಿಯವರು ನೀವು ಕೇಳಿದ್ದೀರಿ, ಬಾಲಕಿಯರ ಮೇಲೆ ಮಾಡಿದಂಥದ್ದು. ಮತ್ತೀಗ ಮೇಲಿನ ಕೋರ್ಟಿಗೆ ಹೋಗ್ಯದ, ಈಗಾಗಲೇ ಒಂದು ಕೋರ್ಟು ಡಿಸ್ಮಿಸ್ ಮಾಡಿತ್ತು, ಅದು ಅವ್ರನ್ನ ಬಚಾವ್ ಮಾಡಿತ್ತು ಸ್ವಾಮೀಜಿ ಅವರನ್ನು, ಅದು ಬಚಾವ್ ಆಗಿದ್ದರು. ಅದನ್ನು ತೊಗೊಂಡು ಮತ್ತೇನು ಮುಂದುವರೆದಿದ್ದಾರೆ, ಮತ್ತು ಸುದ್ದಿಗಳು ಬರ್ತಾ ಇದ್ದಾವೆ. ಅದೇನೂ ಇರಲಿ, ಇನ್ನೊಂದು ಹಳೆಯ ಸುದ್ದಿ ಇದೆ, ನಿಮ್ಗೆ ಗೊತ್ತದ. ರಾಮಚಂದ್ರಾಪುರ ಮಠ ಹಿಂಗೆ ಸಾಕು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅದರಲ್ಲೂ 2014 ಸುಮಾರು 17 ಸುಮಾರದಲ್ಲ ನಮ್ಮ ಗೌರಿ ಲಂಕೇಶ್ ಅವರ ಸಂದರ್ಭದಲ್ಲಿ ದೊಡ್ಡ ಸುದ್ದಿಯನ್ನು ಮಾಡಿದ್ರು ಅವರು. ಇವರು ಬದಲಾಗಿ ಏನು ನಡೀತದ ಮಠದಲ್ಲಿ, ಯಾವ ರೀತಿ ಆಯಿತು, ಅದರಲ್ಲೂ ಕಥಾ ಗಾಯಕಿ ಆ ಹೆಣ್ಣುಮಗಳ ಬಗ್ಗೆ ವ್ಯತ್ಯಾಸ ಹೇಳೋ ಅವಶ್ಯಕತೆ ಇಲ್ಲ, ಅವಳ ಮೇಲೆ ಏನಾಯಿತು ನಿರಂತರವಾಗಿ ಅನ್ನುವಂಥದ್ದು. ನಂತರ 2015 ಮತ್ತೊಂದು ಬಾಲಕಿ ಮೇಲೆ 15 ವರ್ಷದ ಬಾಲಕಿ ಮೇಲೆ ಏನಾಯಿತು ಅನ್ನೋದು, ಇವೆರಡೂ ಅವು ಕೋರ್ಟ್ಗೆ ಮ್ಯಾಟ್ರ್ ಆಗಿದ್ದು ಅನ್ನೋದು ಸಹಿತ ಅಷ್ಟ ಗಮನಾರ್ಹದ. ಹೀಗಾಗಿ ಆ ಸಂದರ್ಭದಲ್ಲಿ ಏನೋ ಭಾಳಷ್ಟು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲ ಈ ನಮ್ಮ ರಾಮಚಂದ್ರಾಪುರದ ರಾಘವೇಶ್ವರ ಶ್ರೀ ಅವರ ವಿರುದ್ಧವಾಗಿ ಯಾವ ನ್ಯಾಯಾಧೀಶರು ನಿಲ್ತಾ ಇರಲಿಲ್ಲ. ಹಾಗೆ ಮುಂದಾಗ್ತಾ ಹೋಗಿ ನೋಡ್ರಿ, 2014 ಕೇಸು ಇವತ್ತು 2025 ಎಷ್ಟು ವರ್ಷಗಳಾದವು, ಹೆಚ್ಚು 11 ವರ್ಷಗಳಿಂದ ನಿರಂತರ ಹಂಗೆ ಮುಂದಾಗ್ತಾ ಬಂದು ಇವತ್ತು ಸುಪ್ರೀಂ ಕೋರ್ಟ್ ಬಂದು ನಿಂತುಬಿಟ್ಟದೆ ಇವತ್ತು. ಅದು ಮತ್ತು ಇನ್ನೊಂದು ವಿಶೇಷವಾಗಿ 2015 ಅಕ್ಟೋಬರ್ 29 ಒಬ್ಬ ಬಾಲಕಿ ಆರೋಪ ಮಾಡ್ತಾಳೆ.